Hello everyone, KSET 2024 Linear Algebra 12th question. For real symmetric matrix A and B, which of the following is true? ಇಲ್ಲಿ ಏನು ಹೇಳಿದ್ದಾರೆ, ಎರಡು ರಿಯಲ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಎ ಆ್ಯಂಡ್ ಬಿ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಟ್ರೂ ಅಂತ ಹೇಳಿದ್ದಾರೆ. ರೈಟ್, ಎರಡು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ತೊಗೊಂಡ್ರೆ ಅದು ಕಮ್ಯೂಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಆಮೇಲೆ ಪ್ರೊಡಕ್ಟ್ ಮಾಡಿದರೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಬರುತ್ತೆ ಅಂತ ಹೇಳಿದ್ದಾರೆ. ಇಫ್ ಎ ಬಿ ಈಕ್ವಲ್ ಟು, ಇಫ್ ಕಮ್ಯೂಟ್ ಆಗಿತ್ತಂದರೆ ಎ ಬಿ ಬರುವಂಥ ಎಲ್ಲ ಐಗನ್ ವ್ಯಾಲ್ಯೂಸು ರಿಯಲ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಎ ಬಿ ಈಸ್ ಇನ್ವರ್ಟಿಬಲ್ ಇಫ್ ಇದರ್ ಎ ಈಸ್ ಇನ್ವರ್ಟಿಬಲ್ ಆರ್ ಬಿ ಈಸ್ ಇನ್ವರ್ಟಿಬಲ್ ಅಂತ ಹೇಳಿದ್ದಾರೆ. ಅಂದರೆ ಎ ಇನ್ವರ್ಟಿಬಲ್, ಎ ಆರ್ ಬಿ ಎರಡರಲ್ಲಿ ಒಂದು ಇನ್ವರ್ಟಿಬಲ್ ಇತ್ತಂದರೂ ಪ್ರಾಡಕ್ಟು ಇನ್ವರ್ಟಿಬಲ್ ಇರುತ್ತೆ ಅಂತ ಹೇಳಿದ್ದಾರೆ. ಈ ಕ್ವಶನ್ನ ಈಸಿಲಿ ಹೇಗೆ ಸಾಲ್ವ್ ಮಾಡ್ಬೋದು, ಕೌಂಟ್ರ್ ಎಕ್ಸಾಂಪಲಲ್ಲಿ ಆಪ್ಷನ್ ಸಾಲ್ವ್ ಮಾಡ್ತಾ ಹೋಗಬೇಕು. ಓಕೆ, ಗಿವನ್ ರಿಯಲ್ ಸಿಮೆಟ್ರಿಕ್ ಗಿವನ್ ಏನು ಕೊಟ್ಟಿದ್ದಾರೆ, ಟು ರಿಯಲ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಇವಾಗ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಎ ಈಕ್ವಲ್ ಟು 0 0, ಎ ಈಕ್ವಲ್ ಟು 0 1 1 0 ವಿಚ್ ಈಸ್ ಸಿಮೆಟ್ರಿಕ್. ಬಿ ಈಕ್ವಲ್ ಟು 4 1 1 2 ವಿಚ್ ಈಸ್ ಸಿಮೆಟ್ರಿಕ್. ಪ್ರಾಡಕ್ಟ್ ಮಾಡ್ತೀನಿ. ಪ್ರಾಡಕ್ಟ್ ಮಾಡಿದಾಗ ಏನಾಯಿತು, 1 2 4 1 ಬಂತು. ಸೊ ವಿಚ್ ಈಸ್ ನಾಟ್ ಸಿಮೆಟ್ರಿಕ್. ಅವ್ರು ಏನು ಹೇಳಿದ್ದಾರೆ ಆಪ್ಷನ್ 2 ಅಲ್ಲಿ, ಪ್ರಾಡಕ್ಟ್ ಆಫ್ ಟೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇಸ್ ಸಿಮೆಟ್ರಿಕ್ ಅಂತಾರೆ. ಬಟ್ ನನಗೆ ಸಿಮೆಟ್ರಿಕ್ ಬರಲಿಲ್ಲ, ಸೊ ಆಪ್ಷನ್ 2 ಈಸ್ ಕ್ಯಾನ್ಸಲ್. ಓಕೆ, ಆಮೇಲೆ ಎ ಬಿ ಮಾಡ್ಕೊಂಡ್ವಿ. ಬಿ ಅದೇ ರೀತಿ ಬಿ ಎ ಇದೇ ಕೌಂಟರ್ ಎಕ್ಸಾಂಪಲ್ ಇಟ್ಕೊಂಡು ಬಿ ಎ ಮಾಡೋಣ. ಬಿ ಎ ಮಾಡಿದಾಗ ಏನಾಯಿತು, 4 1 1 2 0 1 1 0 ಆಯಿತು. 4 0s 0 ಪ್ಲಸ್ 1 ಇಂಟು 1 1, 4 1s 4 0 4, 0 ಇಂಟು 1 0 plus 2 into 1 2 1 which is not symmetric. Again which is not symmetric. And AB ಏನಿದೆ 1 2 4 1 ಇದೆ. ಬಿ ಎ ಏನು ಬಂತು 1 4 2 1 ಬಂತು. ಸೊ ಎ ಬಿ ಮತ್ತು ಬಿ ಎ ಈಕ್ವಲ್ ಇಲ್ಲ. ಬಟ್ ಅವ್ರು ಏನು ಹೇಳಿದ್ದಾರೆ, ಯಾವುದೇ ಎರಡು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ತೊಗೊಂಡ್ರು ನನಗೆ ಈಕ್ವಲ್ ಆಗುತ್ತೆ ಅಂತ ಅಂದರೆ ಎ ಬಿ ಈಕ್ವಲ್ ಟು ಬಿ ಎ ಕಮ್ಯೂಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಗೇನ್ ಆಪ್ಷನ್ ಬಿ ಇಸ್ ಆಪ್ಷನ್ 1 ಈಸ್ ಕ್ಯಾನ್ಸಲ್. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಸಿ ಆಪ್ಷನ್ 4. ಫೋರ್ತ್ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ, ಇದರ್ ಎ ಆರ್ ಎ ಈಸ್ ಇನ್ವರ್ಟಿಬಲ್, ಬಿ ಈಸ್ ಇನ್ವರ್ಟಿಬಲ್, ಪ್ರಾಡಕ್ಟ್ ಈಸ್ ಆಲ್ಸೋ ಇನ್ವರ್ಟಿಬಲ್ ಅಂತ ಹೇಳಿದ್ದಾರೆ. ನಾನು ಟೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ತೊಗೊತೀನಿ. ಎ ಏನು ತೊಗೊಂಡಿದ್ದೀನಿ ಅಂದರೆ 1 1 1 1. ಓಕೆ, ಬಿ ಈಕ್ವಲ್ ಟು 1 0 0 1 ವಿಚ್ ಈಸ್, ಇದು ಇನ್ವರ್ಟಿಬಲ್ ರೈಟ್, ಬಿಕಾಸ್ ಇಟ್ ಇಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ಇನ್ವರ್ಟಿಬಲ್ ಆ್ಯಂಡ್ ಇಟ್ಸ್ ಐಗನ್ ವ್ಯಾಲ್ಯೂ ಇಸ್ 1. ಡಿಟರ್ಮಿನೆಂಟ್ ಇಸ್ 1, ಐಗನ್ ವ್ಯಾಲ್ಯೂ 1 1 ವಿಚ್ ಇಸ್ ಇನ್ವರ್ಟಿಬಲ್. ಇದರ್ ಯಾವುದಾದ್ರೂ ಒಂದು ಇನ್ವರ್ಟಿಬಲ್ ಇದ್ದರೆ ಎನಫ್, ಪ್ರಾಡಕ್ಟು ಇನ್ವರ್ಟಿಬಲ್ ಇರುತ್ತೆ ಅಂತ ಹೇಳಿದ್ದಾರೆ. ಪ್ರಾಡಕ್ಟ್ ಮಾಡಿ ಎ ಬಿನ 1 ಇಂಟು 1 ಪ್ಲಸ್ 0 1 1 ಇಂಟು 0 0 ಪ್ಲಸ್ 1 ಇಂಟು 1 1 1 ಇಂಟು 1 1 1 ಇಂಟು 0 0 1 ಇಂಟು 0 0 ಪ್ಲಸ್ 1 ಇಂಟು 1 1 1 1 1 1 ವಿಚ್ ಈಸ್ ನಾಟ್ ಇನ್ವರ್ಟಿಬಲ್. ನನಗೆ ಇದು ಸಿಮ್ಲರ್ ಟು ಹಿಂಗಾಗುತ್ತೆ ಅಂದರೆ 1 1 0 0. ಡಿಟರ್ಮಿನೆಂಟ್ ಈಸ್ ಈಕ್ವಲ್ ಟು 0 ವಿಚ್ ಈಸ್ ನಾಟ್ ಇನ್ವರ್ಟಿಬಲ್. ಅವ್ರೇನು ಹೇಳಿದ್ದಾರೆ, ಆಪ್ಷನ್ 4ಗೆ ಇದರ್ ಎ ಆದರೂ ಇನ್ವರ್ಟಿಬಲ್ ಇರಲಿ, ಬಿ ಆದರೂ ಇನ್ವರ್ಟಿಬಲ್ ಇರಲಿ, ನನ್ನ ಪ್ರಾಡಕ್ಟ್ ಇನ್ವರ್ಟಿಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ 4 ಈಸ್ ಆಲ್ಸೋ ಕ್ಯಾನ್ಸಲ್. ಈ ಥರ ಕ್ವಶನ್ ಬಂದರೆ ಕ್ವಿಕ್ಕಾಗಿ ಕೌಂಟ್ರ್ ಎಕ್ಸಾಂಪಲ್ ತೊಗೊಳ್ಳಿ. ಕೌಂಟ್ರ್ ಎಕ್ಸಾಂಪಲ್ ತೊಗೊಂಡು ಕ್ಯಾನ್ಸಲ್ ಮಾಡಿಕೊಂಡ್ರೆ ಈಸಿಲಿ ಆಪ್ಷನ್ 3 ನನಗೆ ಇಲ್ಲೇನು ಬಂತು, ಆಲ್ ಐಗನ್ ವ್ಯಾಲ್ಯೂ ಆಫ್ ಎ ಬಿ ಆರ್ ರಿಯಲ್ ಇಫ್ ಎ ಬಿ ಈಕ್ವಲ್ ಟು ಬಿ ಎ ಬಿ ಈಕ್ವಲ್ ಟು, ಇದು ರಿಸಲ್ಟ್. ಇವನ್ ಎ ಬಿ ಈಕ್ವಲ್ ಟು ಬಿ ಎ ವಿಚ್ ಎರಡು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಕಮ್ಯೂಟ್ ಆದರೆ ಪ್ರಾಡಕ್ಟ್ ಆಫ್ ಎ ಬಿ ಏನು ಎಲ್ಲ ಐಗನ್ ವ್ಯಾಲ್ಯೂ ರಿಯಲ್ ಬಂದಿರುತ್ತೆ ಅಂತ ಅರ್ಥ. ಸೊ ಆಪ್ಷನ್ 3 ಈಸ್ ಕರೆಕ್ಟ್. ಥ್ಯಾಂಕ್ ಯು.